ಈ ಮಾಡಲಿಕ್ಕೆ ಧನ ಸಹಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಬಸವ ಧರ್ಮಪೀಠ ಬೆಂಗಳೂರು ಮಾತಾಜಿ ಮತ್ತು ಚನ್ನಬಸವಾನಂದ ಸ್ವಾಮೀಜಿಯವರಿಗೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಕೂಡ ಬಸವ ಕಲ್ಯಾಣದಲ್ಲಿ ನಡೀತಕ್ಕಂಥ 108 ಅಡಿ ಬಸವ ಪುತ್ಥಳಿಯನ್ನು ಮಾತಾಜಿಯವರು ಒಂದು ಬೃಹತ್ ಕಾರ್ಯವನ್ನು ಕೈಗೊಂಡಿದ್ದಾರೆ. ಅದು ನಿಜಕ್ಕೂ ಸಂತೋಷಕರ ವಿಷಯವಾಗಿದೆ. ಇದಕ್ಕೆ ಧನ ಸಹಾಯ ಮಾಡಲು ಕೂಡ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಕೂಡಲ ಸಂಗಮವು ಕೂಡ ಪ್ರತಿ ವರ್ಷ ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆ. ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಕೂಡ ಇದೇ ರೀತಿ ಇದನ್ನು ಮುಂದುವರಿಸ್ಕೊಂಡು ಹೋಗಲಿ, ಇನ್ನೂ ಹೆಚ್ಚು ಪ್ರಚಾರವಾಗಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಲಿಂಗದೇವನನ್ನು, ಧರ್ಮಗುರು ಮಂತ್ರಪುರುಷ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನು, ವಿಶ್ವದ ಪ್ರಥಮ ಮಹಿಳಾ ಜಗದ್ಗುರು ಪರಮಪೂಜ್ಯ ಮಹಾಜಗದ್ಗುರು ಮಾತಾಜಿಯವರನ್ನು ಮತ್ತು ದ್ವಿತೀಯ ಪೀಠಾಧ್ಯಕ್ಷರು ಮತ್ತು ಅಕ್ಕ ಮಹಾದೇವಿ ಮಹಿಳಾ ಪೀಠದ ಪೂಜ್ಯ ಶ್ರೀ ಜಗದ್ಗುರು ಗಂಗಾ ಮಾತಾಜಿಯವರನ್ನು ಸ್ಮರಿಸಿಕೊಂಡು ಎಲ್ಲ ಶರಣ ಬಂಧುಗಳೇ, ತಾಯಂದಿರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತಿನ ದಿವಸ ನಾವು ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ಜಂಗಮ ತತ್ವದ ಬಗ್ಗೆ ನೋಡೋಣ. ನಿನ್ನೆ ದಿವಸ ನಾವು ಕಾಯಕ ಮತ್ತು ದಾಸೋಹ ತತ್ವವನ್ನು ಗುರು ಬಸವಣ್ಣನವರು ಯಾವ ಒಂದು ಉದ್ದೇಶದಿಂದ ಕೊಟ್ಟರು ಮತ್ತು ಕಾಯಕ ಸಿದ್ಧಾಂತ ಎಷ್ಟು ಶ್ರೇಷ್ಠವಾದಂಥದ್ದು ಅನ್ನೋದನ್ನು, ಆ ಒಂದು ಕಾಯಕ ತತ್ವದ ಹಿರಿಮೆಯನ್ನು ನೋಡಿದ್ದೇವೆ. ಇವತ್ತಿನ ದಿವಸ ನಾವು ಜಂಗಮ ಅಂದರೆ ಏನು ಅಂತ, ಸಾಮಾನ್ಯವಾಗಿ ನಾವು ಇಂದಿನ ಸಮಾಜದಲ್ಲಿ, ಅದರಲ್ಲೂ ಲಿಂಗಾಯತ ಸಮಾಜದಲ್ಲಿ ವಿಶೇಷವಾಗಿ ಜಂಗಮ ಅಂದರೆ ಅದು ಒಂದು ಜಾತಿಯಾಗಿ ಪರಿಣಮಿಸಲ್ಪಟ್ಟಿದೆ. ಒಂದೊಂದು ಉದ್ಯೋಗಗಳ ಮೇಲೆ ಯಾವ ರೀತಿಯಾಗಿ ಒಬ್ಬ ವೈದ್ಯಾಧಿಕಾರಿಯನ್ನು, ಡಾಕ್ಟ್ರಿಗೆ ಯಾವ ರೀತಿಯಾಗಿ ಅವರ ಒಂದು ಉದ್ಯೋಗದ ಮೇಲೆ ಅವರಿಗೆ ಡಾಕ್ಟರ್ ಅಂತ ಕರೀತಾರೆ, ಅವರು ಯಾರು ವಕಾಲತ್ ಮಾಡ್ತಾರೆ ಅಡ್ವೊಕೇಟ್ ಅಥವಾ ವಕೀಲರ ಅಂತ ಕರಿತೇವೆ. ಆ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥವರಿಗೆ ಶಿಕ್ಷಕರು ಅಂತ ಕರಿತಕ್ಕಂಥದ್ದು. ಹಾಗೆ ಒಂದೊಂದು ಉದ್ಯೋಗದ ಮೇಲೆ, ಅವರ ಒಂದೊಂದು ವೃತ್ತಿಯ ಮೇಲೆ ಅವರಿಗೆ ಹೆಸರುಗಳನ್ನು ಕೊಡಲಾಗಿತ್ತು. ಯಾರು ಮಡಿಕೆ ಕಾಯಕ ಮಾಡುವಂಥವರಿಗೆ, ಗಡಿಗೆ ಮಾಡ್ತಕ್ಕಂಥವ್ರಿಗೆ ಕುಂಬಾರ ಅಂದರು, ಕಬ್ಬಿಣ ಕೆಲಸ ಮಾಡ್ತಕ್ಕಂಥವ್ನಿಗೆ ಕಂಬಾರ ಅಂತಂದರು. ಯಾಕೆ ಅಂತಂದರೆ ಗುರು ಬಸವಣ್ಣವರು ವಚನದಲ್ಲಿ ಹೇಳಿದ್ದಾರೆ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನ್ನು ಓದಿ ಹಾರುವನಾದ. ಆದರೆ ಹಾರುವನ ಮಗನೇ ಅಂದರೆ ಬ್ರಾಹ್ಮಣರ ಮಗನೇ ಅವರು ಪಂಡಿತರಾಗಬೇಕು, ಅವನೇ ಪೂಜಾರಿಕೆಯನ್ನು ಮಾಡಬೇಕು ಅನ್ನುವಂಥದ್ದು ತಪ್ಪು. ಯಾರಲ್ಲಿ ಆ ಅರ್ಹತೆ ಇದೆ ಅಂಥ ಅರ್ಹತೆ ಮೇಲೆ ಅವರು ಏನು ಬೇಕಾದರೂ ಯಾವುದು ಬೇಕಾದರೂ ಕಾಯಕವನ್ನು ಮಾಡ್ಬೋದು ಅಂತ. ಅಂತಹ ಒಂದು ಕಾಯಕದಲ್ಲಿ ಜಂಗಮ ಅಂತಕ್ಕಂಥ ಒಂದು ತತ್ವವಾಚಕ ಪದ. ಯಾರು ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಮತ್ತು ಧರ್ಮ ಸಂಸ್ಕಾರ ನೀಡ್ತಕ್ಕಂತಹ ಮತ್ತು ಜ್ಞಾನ ದಾಸೋಹವನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಯಾವ ವ್ಯಕ್ತಿಯಲ್ಲಿದೆಯೋ ಅಂತಹ ವ್ಯಕ್ತಿಗೆ ಜಂಗಮ ಅಂತ ಕರಿಬೇಕು. ಅಂತಹ ಒಂದು ತತ್ವವಾಚಕ ಪದವನ್ನು ಇವತ್ತಿನ ದಿವಸ ಆ ಒಂದು ಜಂಗಮರ ಅಂದರೆ ಜಂಗಮ ಮನೆತನದಲ್ಲೇ ಹುಟ್ಟಿರ್ತಕ್ಕಂತಹ ಜಾತಿಯಿಂದಲೇ ಜಂಗಮ ಶ್ರೇಷ್ಠ ಕನಿಷ್ಠ ಅಂತಕ್ಕಂತಹ ಒಂದು ಗುರುತಿಸ್ತಕ್ಕಂತಹ ಒಂದು ಕೆಟ್ಟ ಆಚರಣೆ ಅಥವಾ ಒಂದು ನಂಬಿಕೆ ನಮ್ಮ ಸಮಾಜದಲ್ಲಿ ಬೆಳೆದಿರ್ತಕ್ಕಂಥದ್ದು ದುರ್ದೈವದ ಸಂಗತಿ ಅಂತ. ಜಂಗಮ ಅಂದರೆ ಜನನ, ಗಮನ ಮತ್ತು ಮರಣಗಳನ್ನು ಶೂನ್ಯವಾಗಿಸಿಕೊಂಡವರು, ಇಲ್ಲವಾಗಿಸಿಕೊಂಡವನಿಗೆ ಜಂಗಮ ಅಂತ ಕರೀತಾರೆ. ಎಂಥ ಒಂದು ದೊಡ್ಡ ಪದ ನೋಡ್ರಿ. ಜನನ, ಗಮನ, ಮರಣಗಳನ್ನು ಇಲ್ಲವಾಗಿಸಿಕೊಳ್ಳೋದು ಅಂತಂದರೆ ಅವನು ನಡೆದಾಡುವಂತಹ ದೇವರು. ಜಂಗಮ ಅಂದರೆ ನಡೆದಾಡುವಂತಹ ದೇವರಿಗೆ ಸಮಾನ. ಇವತ್ತು ಯಾರಲ್ಲಿ ಆ ಅರ್ಹತೆ ಇದೆಯೋ, ಕೋಟಿಗೊಬ್ಬ ಶರಣ ಅಂತ ತಿಳ್ಕೊಂಡು ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಎಂಥ ಆ ಒಂದು ಅರ್ಹತೆಯನ್ನು ಇರ್ತಕ್ಕಂಥವರಿಗೆ ನಾವು ಜಂಗಮ ಅಂತ ಕರಿಬೇಕೇ ವಿನಃ ಒಂದು ಜಂಗಮ ಮನೆತನದಲ್ಲಿ ಹುಟ್ಟಿರ್ತಕ್ಕಂತಹ ಅಥವಾ ಜಾತಿಯಿಂದ ಜಂಗಮರನ್ನು ತಿಳ್ಕೊಂಡು ಕರಿತಕ್ಕಂಥದ್ದು, ಅರ್ಹತೆ ಇರಲಿ ಬಿಡಲಿ ಅವರೇ ಶ್ರೇಷ್ಠ ಅಂತಕ್ಕಂಥದ್ದು ತಪ್ಪು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಈಗ ಅರ್ಹತೆ ಇದ್ದಾಗ ಅವರು ಜಂಗಮ ಆಗ್ಬೋದು, ಜಗದ್ಗುರು ಆಗ್ಬೋದು, ಯಾವುದೇ ಒಂದು ಜನಾಂಗದವ್ರು ಬಂದರೂ ಕೂಡ ಅಲ್ಲಿ ಭೇದ ಮಾಡಿದರೆ ನಾವೆಲ್ಲರಿಗೂ ಸ್ವಾಗತವನ್ನು ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಜಂಗಮ ಅನ್ನುವಂಥದ್ದು ಜಾತಿ ಸೂಚಕ ಪದವಲ್ಲ,
ಅದು ತತ್ವವಾಚಕ ಪದ ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ತಿಳಿದುಕೋಬೇಕು. ಆಮೇಲೆ ಬಸವಾದಿ ಶರಣರ ವಚನಗಳಲ್ಲಿ ಜಂಗಮ ಅನ್ನುವಂಥ ಪದ ಅನೇಕ ಪ್ರಕಾರದಲ್ಲಿ ಅದು ಬಳಸಲ್ಪಟ್ಟಿದೆ. ಹೇಗೆ ಅಂತಂದರೆ, ಈಗ ಒಂದು ಕಡೆ ಹೇಳ್ತಾರೆ, ಗುರು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ ಅಂತ. ಇಲ್ಲಿ ಏನು ಅರ್ಥ ಆಗ್ತದೆ ಜಂಗಮ ಅಂದರೆ ನಾವು ಏನು ಅರ್ಥ ಮಾಡ್ಬೋದು? ಕನ್ನಡಿ ನೋಡ್ತಕ್ಕಂಥದ್ದು. ಕನ್ನಡಿ ಯಾಕೆ ನೋಡ್ತಾರೆ ಹೇಳ್ರಿ? ಈಗ ಅವರು ದೃಷ್ಟಾಂತ ಕೊಟ್ಟಿದ್ದಾರೆ. ಕನ್ನಡಿ ಯಾಕೆ ನೋಡ್ತಾರೆ ಅಂದರೆ ತಾನು ಮುಖವನ್ನು ತಾನು ನೋಡ್ಕೊಳ್ಳೋ ಸಲುವಾಗಿ ಅಂತ. ಕೆಲವರಿಗೆ ಅತಿ ವಿಪರೀತ ಹುಚ್ಚಿರ್ತದೆ ಕನ್ನಡಿ ನೋಡ್ಕೊಳ್ಳೋಂಥದ್ದು, ಹೌದಲ್ರಿ? ಅವರು ಆಫೀಸ್ಗಳಲ್ಲಿ ಕೂಡ ದೊಡ್ಡ ಕನ್ನಡಿ ಹಾಕಿರ್ತಾರೆ. ನಾನು ಪ್ಯಾಂಟ್ ಸರಿ ಇತ್ತಲ್ಲೋ, ನಾನು ಇನ್ನು ಮಾಡಿ ಸರಿ ಇದಿಲ್ಲೋ, ಬೆಲ್ಟ್ ಸರಿ ಇದೆಲ್ಲೋ, ಮೇಕಪ್ ಸರಿ ಇದೆಯೋ ಇಲ್ಲ ಅಂತ ನೋಡ್ಕೊಳ್ತಾ ಇರ್ತಾರೆ. ಆ ಒಂದು ರೀತಿಯಿಂದ ಕನ್ನಡಿ ನೋಡುವ ಅಣ್ಣಗಳಿಲ್ಲ ಜಂಗಮ ನೋಡಿರಿ ಅಂದರೆ ನಿಮ್ಮ ಒಂದು ಸೌಂದರ್ಯ, ನಿಮ್ಮ ಮುಖ ನೀವು ನೋಡ್ಕೊಳ್ಳೋ ಬದಲು ನೀವು ಇನ್ನೊಬ್ಬರ ಕಡೆಗೂ ಒಂದು ಸ್ವಲ್ಪ ಅವ್ರ ಬಗ್ಗೆನೂ ವಿಚಾರ ಮಾಡಿರಿ ಅಂತ ಹೇಳಿದಂಗೆ ಒಂದು. ಆಮೇಲೆ ಇಲ್ಲಿ ನಾವು ಅದರ ಒಂದು ಲಕ್ಷ್ಯಾರ್ಥ ಏನು, ಇನ್ನೊಂದು ಅರ್ಥದಲ್ಲಿ ಏನು ಹೇಳಿದರು ಅಂತಂದರೆ, ಕನ್ನಡಿ ಅಂದರೆ ಇದು ಇಷ್ಟಲಿಂಗ. ನಾವು ಮುಖ ನೋಡ್ಕೊಳ್ಳೋದಷ್ಟೇ ಅಲ್ಲ, ಇಷ್ಟಲಿಂಗ ಅನ್ನುವಂಥ ಒಂದು ಕನ್ನಡಿಯನ್ನು, ದರ್ಪಣವನ್ನು ಗುರು ಬಸವಣ್ಣನವರು ಯಾತಕ್ಕಾಗಿ ಕೊಟ್ಟಿದ್ರು ಅಂದರೆ ನಮ್ಮ ಮುಖವನ್ನು ನಾವು ನೋಡ್ಕೊಳ್ಳಿಕ್ಕೆ. ಅಂದರೆ ಈ ಮುಖ ನೋಡ್ಕೊಳ್ಳೋದಲ್ಲ, ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕಾಗಿ ನಮಗೆ ಇಷ್ಟಲಿಂಗ ಅನ್ನುವಂಥ ಕನ್ನಡಿಯನ್ನು, ದರ್ಪಣವನ್ನು ಕೊಟ್ಟರು. ಕೆಲವರು ಏನು ಮಾಡ್ತಾರೆ, ಆಧ್ಯಾತ್ಮ ಜೀವಿಗಳು ಅನಿಸ್ಕೊಂಡಂತಕ್ಕವರು ದೀಕ್ಷೆನ ತೆಗೆದುಕೊಂಡಿವ್ರಿ, ನಾವು ಭಾಳ ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಶ್ರದ್ಧೆ ನಿಷ್ಠೆ ಎಲ್ಲ ಇರ್ತದೆ. ಆದರೆ 2 ತಾಸು 3 ತಾಸು ಕೇವಲ ಲಿಂಗ ಪೂಜೆಯಲ್ಲೇ ಸಮಯವನ್ನು ಕಳೀತಾ ಇರ್ತಾರೆ. ಅದೇ ಒಂದು ಸಮಯವನ್ನು ನೀವು ಜಂಗಮ ಅಂತಂದರೆ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮ ನೋಡಿರಿ ಅಂತಂದರೆ, ನೀವು ಲಿಂಗ ಪೂಜೆಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ಸಮಾಜ ಸೇವೆಯನ್ನು ಉದಾಸೀನ ಮಾಡಬೇಡಿ ಅಂತ. ಇಲ್ಲಿ ಜಂಗಮ ಅಂದರೆ ಇಲ್ಲಿ ಸಮಾಜದ ಕಡೆಗೆ ನೋಡ್ರಿ, ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ರಿ ಮತ್ತು ಸಮಾಜ ಕಡೆಗೆ ನೋಡ್ರಿ ಅಂತ ತಿಳ್ಕೊಂಡು ಇಲ್ಲಿ ಗುರು ಬಸವಣ್ಣವರು ಇಲ್ಲಿ ಜಂಗಮ ಅಂದರೆ ಏನರ್ಥ ಆಯಿತು? ಸಮಾಜ ಅಂತ ಆಯಿತು. ಇನ್ನು ಚಲಿಸ್ತಕ್ಕಂಥದ್ದು ಅಂತ ಅರ್ಥ. ಜಂಗಮ ಅಂದ್ರೆ ಏನು? ಈಗ ಮೊಬೈಲ್ ಫೋನ್ಗಳಿಗೂ ಕೂಡ ಜಂಗಮ ದೂರವಾಣಿ, ಜಂಗಮವಾಣಿ ಅಂತ ತಿಳ್ಕೊಂಡು ಕರೀತಾರೆ. ಅಂದ್ರೆ ಎಲ್ಲ ಕಡೆಗೂ ಕೂಡ ನಾವು ತೊಗೊಂಡು ಹೋಗ್ಬೋದು, ಅದು ಒಂದೇ ಕಡೆ ಇರುವಂಥದ್ದಲ್ಲ. ಆದರೆ ಲ್ಯಾಂಡ್ ಫೋನ್ ಮಾತ್ರ ಎಲ್ಲೂ ತೊಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈಗ ಯಾರು ಲ್ಯಾಂಡ್ ಫೋನ್ಗಳೆಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದಾರೆ, ಈಗೆಲ್ಲರೂ ಮೊಬೈಲ್ಗಳೇ ಹಾಕ್ಸ್ಕೊಂಡಿದ್ದಾರೆ. ಲ್ಯಾಂಡ್ ಫೋನ್ ಅಂತಂದರೆ ಅದು ಒಂದು ಕಡೆ ಸ್ಥಿರವಾಗಿರ್ತಕ್ಕಂಥದ್ದು. ಏನು ಸ್ಥಿರ ಆಸ್ತಿ, ಚರ ಆಸ್ತಿ ಅಂತ ತಿಳ್ಕೊಂಡಿರ್ತಾವಲ್ಲ. ಈಗ ಚಲಿಸ್ತಕ್ಕಂಥ ಕಾರುಗಳು ಇವೆಲ್ಲ ಏನು, ಕಾರು, ಬಸ್ಸು ಇವೆಲ್ಲ ಪ್ರಾಪರ್ಟಿ ಅಂದರೆ ಅವೆಲ್ಲ ಚರ ಆಸ್ತಿ, ಚಲಿಸ್ತಕ್ಕಂಥ ಆಸ್ತಿಗಳು. ಒಂದೇ ಕಡೆ ಇರುವಂಥ ಸ್ಥಿರ ಆಸ್ತಿಗಳು ಯಾವುವು ಅಂದರೆ ಮನೆ, ಜಮೀನು, ಬಿಲ್ಡಿಂಗು, ಕಾಂಪ್ಲೆಕ್ಸು ಇವೆಲ್ಲ ಸ್ಥಿರ ಆಸ್ತಿ. ಹಾಗೆ ಇಲ್ಲಿ ಜಡವಾದದ್ದು, ಜಂಗಮಕ್ಕೆ ವಿರುದ್ಧವಾದಂಥ ಶಬ್ದ ಯಾವುದು ಅಂದರೆ ಜಡ ಮತ್ತು ಜಂಗಮ. ಇಲ್ಲಿ ನಾವು ಜಂಗಮ ಅಂದ ತಕ್ಷಣ ಕೇವಲ ಕಾವಿ ಬಟ್ಟೆ ಧರಿಸಿರ್ತಕ್ಕಂಥ ಸ್ವಾಮಿಗಳು ಅನ್ನುವಂಥ ಒಂದು ಕಲ್ಪನೆ ಭಾಳ ಜನರಿಗಿದೆ. ಆದರೆ ಇಲ್ಲಿ ಜಡ ಮತ್ತು ಜಂಗಮ ಇವೆಷ್ಟು ನೋಡಿ. ಈಗೊಂದು ಕಲ್ಲಿದೆ, ಅದಕ್ಕೆ ಯಾವುದರಲ್ಲಿ ಜೀವ ಇಲ್ಲ, ಯಾವ ಚೈತನ್ಯ ಶಕ್ತಿ ಇಲ್ಲ, ಆತ್ಮ ಇಲ್ಲ, ಅಂಥದಕ್ಕೆ ಏನಂತ ಕರೀತಾರೆ ಅಂದರೆ ಜಡ ಅಂತ ಕರೀತಾರೆ. ಯಾವುದು ಚೈತನ್ಯಯುತವಾಗಿದೆಯೋ ಅದಕ್ಕೆ ಜಂಗಮ ಅಂತ ಕರೀತಾರೆ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವನೇ ನಮ್ಮ ಶರಣರೇ ಕುಲಜರು ಅಂತ ತಿಳ್ಕೊಂಡು ಯಾಕೆ ಹೇಳಿದ್ರು ಅಂದರೆ, ಎಲ್ಲ ಜೀವರಾಶಿಗಳಲ್ಲೂ ಕೂಡ ಪರಮಾತ್ಮನ ಅಂಶ ಇದೆ, ಪ್ರಾಣ ಇದೆ, ಅಂದರೆ ಜೀವ ಇದೆ. ಅದಕ್ಕಾಗಿ ನಾವು ಎಲ್ಲರಲ್ಲೂ ಕೂಡ ಪರಮಾತ್ಮನ ಅಂಶ ಇದೆ, ಚೈತನ್ಯ ಇದೆ ಅಂತ ಪ್ರೀತಿಸಬೇಕು. ಅದನ್ನು ಯಾರು ಲೇಸನ್ನು ಬಯಸ್ತಾರೆ ಎಲ್ಲ ಜೀವರಾಶಿಗಳಿಗೆ, ಸಕಲ ಜೀವ ಆತ್ಮರಿಗೆ, ಅವನಿಗೆ ನಾವು ಕುಲಜ ಅಥವಾ ಶ್ರೇಷ್ಠ ಶರಣ ಅಂತ ತಿಳ್ಕೊಂಡು ಕರಿತೀವಿ ಅಂತ ಹೇಳ್ತಾರೆ. ಜಡವಾದದ್ದು ಮತ್ತು ಜಂಗಮವಾದದ್ದು, ಜಡ ಮತ್ತು ಚೈತನ್ಯ ಅಂತಕ್ಕಂಥದ್ದು ಒಂದು ಅರ್ಥದಲ್ಲಿ ಇದು ಚೈತನ್ಯಾತ್ಮಕವಾದದ್ದು ಅಂತಲೂ ಜಂಗಮ ಅಂದರೆ ಅರ್ಥ ಆಗುತ್ತೆ. ಒಂದು ಚಲಿಸ್ತಕ್ಕಂಥದ್ದು, ಇನ್ನೊಂದು ಚೈತನ್ಯ ಇರ್ತಕ್ಕಂಥದ್ದು, ಇನ್ನೊಂದು ಪ್ರಾಣ ಇರ್ತಕ್ಕಂಥದ್ದು, ಇನ್ನೊಂದು ಸಮಾಜ ಅಂತ ಅರ್ಥ. ಏನ್ರಿ ಈಗ ನೋಡಿ, ಜಂಗಮ ಅಂದರೆ ಕೇವಲ ಕಾವಿಧಾರಿ ಸ್ವಾಮಿಗಳು ಅಂತ ಒಂದು ಅರ್ಥ ಆದರೆ, ಸಮಾಜ ಅನ್ನುವಂಥ ಇನ್ನೊಂದು ಅರ್ಥ ಇದೆ, ಚೈತನ್ಯಾತ್ಮಕವಾದಂಥದ್ದು ಅಂತ ಇನ್ನೊಂದು ಅರ್ಥ ಇದೆ. ಆಮೇಲೆ ಇನ್ನೊಂದು ವಚನದೊಳಗೆ ಹೇಳ್ತಾರೆ ಗುರು ಬಸವಣ್ಣವರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರು, ಉಣಲಾರ್ದಂಥ ಲಿಂಗಕ್ಕೆ ಬೋನವ ಹಿಡಿಯುವರು. ತುಜೆ ಕಡೆ ಹಾತ್ ಮಜೆ ಕಡೆ ಭಾತ್ ಅಂತೇಳಿ ಆ ಕೈ ಮಾತ್ರ ಮಾಡ್ತಾರೆ. ತಿನ್ನೋದು ಯಾರು ಅಂತಂದರೆ ಮನುಷ್ಯರೇ ತಿನ್ನೋದು. ಆ ಮೂರ್ತಿಗಳು ಯಾವತ್ತೂ ಕೂಡ ತಿನ್ನೋದಿಲ್ಲ. ಒಂದು ವೇಳೆ ಅವೆಲ್ಲ ಈ ದೇವಸ್ಥಾನದೊಳಗೆ ಇರ್ತಕ್ಕಂಥ ಎಲ್ಲ ದೇವತೆಗಳು ಅವೆಲ್ಲ ಒಬ್ಬಟ್ಟು ಇವೆಲ್ಲ ಮಾಡಿರ್ತಕ್ಕಂಥ ಎಡೆ ನೈವೇದ್ಯ ಅವೆಲ್ಲ ಏನೋ ತಿನ್ಲಿಕ್ಕೆ ಶುರು ಮಾಡಿದ್ರೆ ಯಾರೂ ಕೂಡ ದೇವಸ್ಥಾನಗಳಿಗೆ ಹೋಗೋದೇ ಇಲ್ಲ. ಇವರಿಗೆಲ್ಲ ಗೊತ್ತಿದೆ ಗ್ಯಾರಂಟಿ ಅವು ತಿನ್ನೋದಿಲ್ಲ ಅಂತ, ಅದಕ್ಕೆ ಹೋಗಿ ಕೈ ಮಾಡ್ತಾ ಇರ್ತಾರೆ. ಒಂದು ವೇಳೆ ಅವೆಲ್ಲ ತಿನ್ಲಿಕ್ಕೆ ಶುರು ಮಾಡಿದ್ರೆ ಗಣಪತಿ ಹಾಲು ಕುಡ್ದಂಗೆ ಅವು ಎಲ್ಲ ಕುಡಿಲಿಕ್ಕೆ ಶುರು ಮಾಡಿಬಿಟ್ರೆ ಯಾರೂ ತೊಗೊಂಡು ಹೋಗೋದೇ ಇಲ್ಲ. ಯಾಕೆ ಅಂತಂದರೆ ಈ ಜಡವಾದಂಥ ವಸ್ತುಗಳು ಏನೂ ತಿನ್ನೋದಿಲ್ಲ,
ಚೈತನ್ಯಾತ್ಮಕವಾದಂಥದ್ದು. ಅದಕ್ಕಾಗಿ ಉಣ್ಣದ ಲಿಂಗ ಅಂದರೆ ಅದು ಸ್ಥಾವರ, ಉಣ್ಣುವ ಜಂಗಮ ಅಂದರೆ ಇಲ್ಲಿ ಅದು ಜಂಗಮ. ಯಾವುದು ಉಣ್ಣುವ ಜಂಗಮ ಅಂದರೆ ಕಾವಿ ಬಟ್ಟೆ ಉಟ್ಕೊಂಡವರು ಅಥವಾ ಇನ್ನೊವ್ರ ಮನೆಗೆ ಬಂದು ಅವರೇ ಜಂಗಮರಂತಲ್ಲ. ಉಣ್ಣುವ ಜಂಗಮ ಅಂದರೆ ಹಸಿದು ಬಂದಂತಹ ವ್ಯಕ್ತಿ ಅಲ್ಲಿ ಜಂಗಮ ಆಗ್ತಾ ಇದ್ದಾರೆ ಗುರು ಬಸವಣ್ಣವ್ರ ದೃಷ್ಟಿಯಲ್ಲಿ. ಯಾರು ಜಂಗಮ ಅಂದರೆ ಹಸಿದು ಬಂದಂಥ ವ್ಯಕ್ತಿನೇ ಜಂಗಮ. ಎಲ್ಲರ ಮನೆಗೆ ನೂರಾರು ಮನೆಗಳಲ್ಲಿ ಸ್ವಲ್ಪ 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 ಊಟ ಮಾಡಿ ಭಿನ್ನ ತೀರಿಸ್ಕೊತಾ ಬಂದು ಹಸಿವಿಲ್ಲ ಅಂದರೂ ಕೂಡ ನೀಡೋದು ಅದು ಅಲ್ಲ, ಅದು ದೇವರಿಗೆ ತೃಪ್ತಿ ಆಗೋದಿಲ್ಲ. ಹಸಿದು ಬಂದಂಥವನೇ ನಿಜವಾದಂಥ ಜಂಗಮ. ಹಸಿದು ಬಂದಂಥ ವ್ಯಕ್ತಿಗೆ ನಾವು ಊಟ ಕೊಡ್ತಕ್ಕಂಥದ್ದು, ಅವನಿಗೆ ನಾವು ಪ್ರಸಾದ ಕೊಡ್ತಕ್ಕಂಥದ್ದು ನಿಜವಾದಂಥ ಒಂದು ಜಂಗಮ ತೃಪ್ತಿ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಹಸಿದು ಬಂದಂಥ ವ್ಯಕ್ತಿಗೂ ಕೂಡ ಜಂಗಮ ಅಂದರೆ ಪರಮಾತ್ಮನ ಸ್ವರೂಪಿ. ಜಂಗಮ ಅಂದರೆ ಏನು? ಪರಮಾತ್ಮನ ಸ್ವರೂಪಿ ಅನ್ನುವಂಥ ಅರ್ಥದಲ್ಲಿ ಅಲ್ಲಿ ಬಳಸಿದ್ದಾರೆ. ಇನ್ನೊಂದು ವಚನದಾಗ ಭಾಳ ಸುಂದರವಾಗಿ ಹೇಳ್ತಾರೆ. ಏನ್ರಿ? ಶ್ರೀ ವಿಭೂತಿಯ ಪೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ಧರಿಸಿದವರಲ್ಲ ಧರಿಸದವರ, ಧರಿಸಲಾರದವರ, ಆಮೇಲೆ ಸದ್ಭಕ್ತರ ಸಂಘದಲ್ಲಿ ಇರದವರ, ವಿಭೂತಿಯ ಪೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ನಿತ್ಯಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವೆಂದು ಅರಿಯದವರ. ಈ ಒಂದು ವಚನದ ವಾಕ್ಯದಲ್ಲಿ ನಾವು ನೋಡಿದಾಗ ಲಿಂಗ ಅಂದರೆ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಕ್ಕಂತಹ ಜನಗಳಿಗೆ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮ ನೋಡಿರಿ ಅಂತ ಹೇಳ್ತಾರೆ. ಅದೇ ಅರ್ಥವನ್ನು ಈ ವಚನದ ಸಾಲಿನಲ್ಲಿ ಕೂಡ ಗುರು ಬಸವಣ್ಣವರು ಬಹಳ ಯಥಾವತ್ತಾಗಿ ನೋಡೋದು ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಜಂಗಮವೇ ಲಿಂಗವೆಂದು ಅರಿಯದವರ, ಮೊದಲು ವಿಭೂತಿಯನ್ನು ಧರಿಸಬೇಕು, ಆನಂತರ ರುದ್ರಾಕ್ಷಿ ಧಾರಣೆಯನ್ನು ಮಾಡಿಕೊಳ್ಬೇಕು, ನಿತ್ಯ ಲಿಂಗಾರ್ಚನೆಯನ್ನು ಮಾಡಬೇಕು ಮತ್ತು ಜಂಗಮವೇ ಲಿಂಗವೆಂದು ಅರಿಯಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಣ್ಣೆದುರಿಗಿರ್ತಕ್ಕಂಥ ಸಮಾಜ, ಈ ತೋರುವ ಒಂದು ಸೃಷ್ಟಿ ಏನು ನಿಸ್ಸಹಾಯಕರಿದ್ದಾರೆ, ಅಂಗವಿಕಲರಿದ್ದಾರೆ, ದೀನದಲಿತರಿದ್ದಾರೆ, ಬಡವರಿದ್ದಾರೆ, ಅಸಹಾಯಕರಿದ್ದಾರೆ, ಅಂಥವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಆ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥದ್ದೇ ನಿಜವಾದಂತಹ ಲಿಂಗ ಪೂಜೆ ಅನ್ನುವಂಥ ಅರ್ಥವನ್ನು ಇಲ್ಲಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಸಮಾಜವನ್ನೇ ನಾವು ಲಿಂಗ ಅಥವಾ ದೇವರು ಅಂತ ತಿಳಿಸ್ಬೇಕು. ಇಲ್ಲಿ ಜಂಗಮ ಅಂದರೆ ಸಮಾಜ, ಲಿಂಗ ಅಂದರೆ ದೇವರು. ಅದಕ್ಕೆ ಜಂಗಮವೇ ಸಮಾಜವೇ ದೇವರು ಅಂತ ತಿಳಿಬೇಕು. ಸಮಾಜದ ಸೇವೆಯಲ್ಲಿಯೇ ಅದು ಪೂಜೆಯ ಒಂದು ತೃಪ್ತಿಯನ್ನು ನಾವು ಅನುಭವಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನಾವು ಮಾಡ್ತಕ್ಕಂಥ ಸೇವೆಯಲ್ಲಿಯೇ ನಾವು ತೃಪ್ತಿಯನ್ನು ಆನಂದಿಸಬೇಕು, ಕೈಲಾಸದ ಆನಂದವನ್ನು ನಾವು ಪಡ್ಕೋಬೇಕು ಅಂತ. ಅದಕ್ಕಾಗಿ ಜಂಗಮವೇ ಲಿಂಗವೆಂದು ಅರಿಯದವರ ಎನಗೊಮ್ಮೆಯೂ ತೋರದಿರಯ್ಯ ಅಂತ ಹೇಳ್ಕೊಂಡು ಹೇಳ್ತಾರೆ ಗುರು ಬಸವಣ್ಣವರು. ಅಂದರೆ ಇಲ್ಲಿ ಕನ್ನಡಿ ಅಂತಕ್ಕಂಥದ್ದು ಇಷ್ಟಲಿಂಗ, ಆಮೇಲೆ ಇಲ್ಲಿ ಜಂಗಮ ಅಂತಂದರೆ ಸಮಾಜ ಅಂತ. ಅನುಭವ ಮಂಟಪದ ಒಂದು ಸಚೇತಕ ಶಕ್ತಿ ಮತ್ತು ಅತ್ಯಂತ ಕಿರಿಯ ವಯಸ್ಸಿನ ಎಲ್ಲಕ್ಕಿಂತ ಕಿರಿಯ ವಯಸ್ಸಿನವರ್ತಾಗಿರ್ತಕ್ಕ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಒಂದು ವಚನದೊಳಗೆ ಭಾಳ ಸುಂದರವಾಗಿ ಹೇಳ್ತಾರೆ. ಏನು ಅಂತಂದರೆ, ಒಂದು ನಾವು ಸಾಕಾರ ಮತ್ತು ನಿರಾಕಾರ, ಯಾವ ರೀತಿಯಾಗಿ ಸಾಕಾರ ನಿರಾಕಾರ ಎರಡೂ ಒಂದೇ ಅಂತ ತಿಳ್ಕೊಂಡು ಹೇಳಿದಾಗ ನಮಗಿಲ್ಲಿ ಜಂಗಮ ಅಂದರೆ ಸಮಾಜ ಮತ್ತು ಲಿಂಗ ಅಂದರೆ ದೇವರು ಅನ್ನುವಂಥ ಒಂದು ಅರ್ಥಕ್ಕೆ ಭಾಳ ಮಾರ್ಮಿಕವಾದಂಥ ಒಂದು ಅರ್ಥವನ್ನು ಸೂಚಿಸ್ತಕ್ಕಂಥ ಒಂದು ವಚನ ಅದು. ಅಂತರಂಗದಲ್ಲಿ ಅರಿವಾದೊಡೇನು, ಅಂತರಂಗದಲ್ಲಿ ಅರಿವಾದೊಡೇನು, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ, ಅಂತರಂಗದಲ್ಲಿ ಅರಿವಾದೊಡೇನು, ಅಂತರಂಗದಲ್ಲಿ ಅರಿವಾದೊಡೇನು. ಮತ್ತೆ ಮುಂದೆ ಹೇಳ್ತಾರೆ, ದೇಹವಿಲ್ಲದಿದೊಡೆ ಪ್ರಾಣಕಾಶಯ ಉಂಟೆ, ದೇಹವಿಲ್ಲದಿದೊಡೆ ಪ್ರಾಣಕಾಶಯ ಉಂಟೆ, ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖವು ಕಾಣುವುದೇ, ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖವು ಕಾಣುವುದೇ, ಸಾಕಾರ ನಿರಾಕಾರ ಏಕೋ ದೇವ, ಸಾಕಾರ ನಿರಾಕಾರ ಏಕೋ ದೇವ, ಕೂಡಲ ಚನ್ನ ಸಂಗಯ್ಯ, ಕೂಡಲ ಚನ್ನ ಸಂಗಯ್ಯ, ಅಂತರಂಗದಲ್ಲಿ
ಅರಿವಾದೊಡೇನು ಬಹಿರಂಗದಲ್ಲೇ ಕ್ರಿಯೆ ಇಲ್ಲದನಕ ಅಂತರಂಗದಲ್ಲಿ ಅರಿವಾದೊಡೇನು. ಇಲ್ಲಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಜಂಗಮ ಅಥವಾ ಇಲ್ಲಿ ನಾವು ಜಂಗಮ ಅಂದರೆ ಇಲ್ಲಿ ಸಮಾಜ ಅಥವಾ ದೇವರ ಸ್ವರೂಪ ಅಂತ ತಿಳ್ಕೊಂಡು ಸಮಾಜವನ್ನೇ ನಾವು ದೇವರ ಸ್ವರೂಪ ಅಂತ ತಿಳಿಬೇಕು ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಯಾಕೆ ಈ ವಚನದಲ್ಲಿ ಒಂದು ಬಹಳ ಅದ್ಭುತವಾದಂಥ ಒಂದು ಸಂದೇಶವನ್ನು ನಮಗೆ ಇಲ್ಲಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣವರು ಕೊಡ್ತಾ ಇದ್ದಾರೆ. ನಾವು ಅಂತರಂಗದಲ್ಲಿ ಅರಿವಾಯಿತು, ನಾವು ಗುರುಗಳಿಂದ ಪ್ರವಚನ ಕೇಳಿರ್ತೀವಿ ಅಥವಾ ದೀಕ್ಷೆ ತಗೊಂಡಿರ್ತೀವಿ, ವಚನ ಸಾಹಿತ್ಯ ಓದಿರ್ತೀವಿ, ಓದಿದ ನಂತರ ನಮಗೆ ಈ ತೋರುವ ಈ ಸೃಷ್ಟಿ, ಈ ಸಮಾಜ, ಸಾಕಾರ ಏನಿದೆಯಲ್ಲ ಇದು ದೇವರ ಸ್ವರೂಪ ಅಂತ ತಿಳ್ಕೊಂಡು ನಮಗೆ ಜ್ಞಾನವನ್ನು ಕೊಟ್ಟು ಆ ಪರಮಾತ್ಮ ಈ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ, ಈ ಚೈತನ್ಯಗತವಾದಂಥ ಪರಮಾತ್ಮ ಎಲ್ಲರಲ್ಲೂ ಕೂಡ ಇದ್ದಾನೆ. ಈ ಒಂದು ಸಾಕಾರ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಸಮಾಜ, ಈ ಸೃಷ್ಟಿ ಇದು ಪರಮಾತ್ಮನ ಸ್ವರೂಪ. ಅದಕ್ಕಾಗಿ ನಾವು ಇದು ಸೇವೆಯನ್ನು ಮಾಡಬೇಕು ಅಂತ ನಾವು ಆತ್ಮೋದ್ಧಾರಕ್ಕಾಗಿ ದೇವರ ಲಾಂಛನವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜೆಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ನಾವು ಪರಮಾತ್ಮನ ಸಾಕಾರವೇ ಆಗಿರ್ತಕ್ಕಂಥ ಸಮಾಜದ ಸೇವೆಯನ್ನು ಕೂಡ ಮಾಡಬೇಕು. ಅದು ಜಂಗಮ ಸ್ವರೂಪ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ಅಂತರಂಗದಲ್ಲಿ ನಮಗೆ ಅರಿವಾಯಿತು, ಆದರೆ ಬಹಿರಂಗದಲ್ಲಿ ಕ್ರಿಯೆ ಇಲ್ಲ ಅಂದರೆ ನಾವು ಇಷ್ಟಲಿಂಗ ದೀಕ್ಷೆ ತಗೊಳ್ಬೇಕು, ಪೂಜೆ ಮಾಡಬೇಕು ಅನ್ನುವಂತಹ ಜ್ಞಾನ ಆಗಿದ್ರೂ ಸಹಿತ ನಮಗೆಲ್ಲ ಗೊತ್ತಾಯ್ತು ರೀ ಅಂತಾರೆ. ಇಷ್ಟಲಿಂಗ ಹೀಗೆ ಹಾಗೆ, ಇದು ದೇವರ ಲಾಂಛನ, ಸಮಾನತೆ, ಕುರುಹು ಅಂತೆಲ್ಲ ಕೆಲವರು ಅನೇಕ ಜನ ಪ್ರೊಫೆಸರ್ಸು 2 ತಾಸು ಭಾಷಣಗಳು ಮಾಡ್ತಾರೆ, ಉಪನ್ಯಾಸಗಳು ಮಾಡ್ತಾರೆ. ನೀವೇನಾದ್ರು ಲಿಂಗ ಪೂಜೆ ಮಾಡ್ತೀರೇನ್ರಿ, ಗುರುಗಳ ಕಡೆ ದೀಕ್ಷೆ ತೊಗೊಂಡಿರೇನ್ರಿ ಅಂದರೆ ನಮ್ಮ ಮನೆಯವ್ರು ಮಾಡ್ತಾರ್ರಿ ಅಂತ ಹೇಳ್ತಾರೆ. ಅಂದರೆ ಪೂಜೆ ಎಲ್ಲ ಅವ್ರ ಮನೆಯವ್ರು ಮಾಡ್ತಾರಂತ, ಇವ್ರು ಬರೀ ಭಾಷಣ ಮಾತ್ರ ಮಾಡ್ತಾರೆ. ಅಂದರೆ ಇಲ್ಲಿ ಅಂತರಂಗದಲ್ಲಿ ಅರಿವಾದರೂ ಕೂಡ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದೆ ಇದ್ದರೆ ಏನು ಪ್ರಯೋಜನ ಇಲ್ಲ. ಜಂಗಮ ಏನು ಮಾಡ್ತಾರೆ ಅಂತಂದರೆ ಇಂತಹ ಒಂದು ಅರಿವು ಮತ್ತು ಆಚಾರ ಮತ್ತು ಅನುಭವವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಈ ಮೂರನ್ನು ಒಳಗೊಂಡಿರ್ತಕ್ಕಂಥವ್ರಿಗೆ ಏನಂತ ಕರೀತಾರೆ, ಈ ಮೂರನ್ನು ಅರಿವು, ಆಚಾರ, ಅನುಭವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗೆ, ಅಂದರೆ ಆ ತತ್ವಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಜಂಗಮ ಅಂತ ಕರೀತಾರೆ. ಅದಕ್ಕಾಗಿ ದೇಹ ಇಲ್ಲದೆ ಇದ್ದರೆ ಹೆಂಗೆ ಪ್ರಾಣಕ್ಕೆ ಆಶ್ರಯ ಇಲ್ವೋ ಆ ರೀತಿಯಲ್ಲಿ ನಾವು ತತ್ವ ಆಚರಣೆ ಮಾಡಲಿಲ್ಲ ಅಂತಂದರೆ ಆ ತತ್ವಕ್ಕೆ ಆಶ್ರಯ ಇಲ್ಲ. ಅಲ್ಲಿ ಒಂದು ವೇಳೆ ಅವನು ಆಚರಣೆ ಮಾಡಿದರೆ ಮಾತ್ರ ಅವನು ಜ್ಞಾನಿ. ಒಂದು ವೇಳೆ ಎಷ್ಟೇ ಮಾತಾಡಿದ್ರು, ಎಷ್ಟೇ ತಿಳುವಳಿಕೆ ಇದ್ದರೂ ಕೂಡ ಅವನು ಬದುಕಿನಲ್ಲಿ ಅವನು ಆಚರಣೆಯಲ್ಲಿ ತಂದಿಲ್ಲ, ಪ್ರಾಕ್ಟಿಕಲ್ಲೇ ಇರಲಿಲ್ಲ ಅಂತಂದರೆ ಅವನು ಜ್ಞಾನಿ ಅಲ್ಲ, ಅಜ್ಞಾನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಏನ್ರಿ, ಅದಕ್ಕಾಗಿ ದೇಹವಿಲ್ಲದಿದ್ದಡೆ ಪ್ರಾಣಕ್ಕಾಶ್ರಯ ಉಂಟೆ, ಕನ್ನಡಿ ಇಲ್ಲದಿದ್ದಡೆ ತನ್ನ ಮುಖವು ಕಾಣುವುದೇ ಅಂತ ತಿಳ್ಕೊಂಡು ಹೇಳ್ತಾರೆ. ಎಷ್ಟು ಒಂದೊಂದು ವಚನಗಳನ್ನು ಬರೆಯುವಾಗ ಒಂದೊಂದು ಶಬ್ದಗಳು ಕೂಡ ಯಾವ ರೀತಿಯಾಗಿ ಅವರು ವಿಚಾರ ಮಾಡಿ ಹಾಕಿದ್ದಾರೆ, ತೂಗಿ ತೂಗಿ ಅವರು ವಚನಗಳನ್ನ ಬರೆದಿದ್ದಾರೆ ಅಂತ ನಾವು ನೋಡ್ತಾ ಇದ್ದೇವೆ. ಕನ್ನಡಿ ಇಲ್ಲದೆ ಇದ್ರೆ ಮುಖ ಕಾಣ್ತದೆ. ಹೆಂಗೆ ಕಾಣ್ತದೆ ಹೇಳ್ರಿ? ಕನ್ನಡಿ ಇಲ್ಲದೆ ಇದ್ರೂ ಕೂಡ ಮುಖ ಕಾಣ್ತವೆ. ನಮ್ಮ ಮುಖ ಕಾಣ್ತಾವೋ ಇಲ್ಲೋ? ಕನ್ನಡಿ ಇಲ್ಲದೆ ಇದ್ದರೂ ಕೂಡ ಈಗ ನೀವು ಪ್ರವಚನ ಕೇಳಕ್ಕೆ ಕೂತಿದ್ರಲ್ಲ, ನಿಮ್ಮ ಮುಖ ನಮಗೆ ಕಾಣ್ತದೆ. ಆದರೆ ನಮ್ಮ ಮುಖವನ್ನು ನಾವು ನೋಡಬೇಕಾದ್ರೆ ನಮಗೆ ಕನ್ನಡಿ ಬೇಕು. ನೋಡಿ, ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಕನ್ನಡಿ ಇಲ್ಲದಿದ್ದರೆ ಮುಖವು ಕಾಣಬಹುದೇ ಅಂತ ಹೇಳ್ಬೋದಾಗಿತ್ತು. ಆದರೂ ಮುಖವು ಕಾಣಬಹುದಾಗಿತ್ತೆ ಅಂತ ಹೇಳಿಲ್ಲ, ತನ್ನ ಮುಖವು ಕಾಣಬಹುದೇ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂದರೆ ಬೇರೆಯವ್ರ ಮುಖ ಕಾಣ್ಬೋದು. ನೋಡ್ರಿ, ಅವ್ರು ವಿಭೂತಿ ಧರಿಸ್ಕೊಂಡಿಲ್ಲ, ಅವ್ರು ಲಿಂಗತ್ತು ಕಟ್ಕೊಂಡಿಲ್ಲ, ಅವ್ರು ದೀಕ್ಷೆ ತೊಗೊಂಡಿಲ್ಲ, ಅವ್ರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ, ಬೇರೆಯವ್ರ ಮುಖ ನಮಗೆ ಕಾಣಿಸ್ತಿರ್ತದೆ. ಆದರೆ ನಾವೇನು ದೋಷಗಳನ್ನು ಮಾಡ್ತೀವಿ, ನಾವೇನು ತಪ್ಪುಗಳನ್ನು ಮಾಡ್ತೀವಿ ಅಂತ ನಾವು ನೋಡ್ಕೋಬೇಕಾದ್ರೆ ಏನು ಬೇಕು ಅಂದರೆ ನಮ್ಮ ಮುಖ ನಮಗೆ ಕಾಣಬೇಕಾದ್ರೆ ಕನ್ನಡಿ ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ ಎಲ್ಲವನ್ನೂ ನೋಡ್ತಕ್ಕಂತಹ ಕಣ್ಣುಗಳು ತಮ್ಮನ್ನು ತಾನು ನೋಡ್ಕೊಳ್ಬೇಕಾದ್ರೆ ಏನು ಬೇಕು? ಕನ್ನಡಿ ಬೇಕು. ಎಲ್ಲವನ್ನೂ ತಿಳಿತಕ್ಕಂತಹ ಆತ್ಮ ತನ್ನನ್ನು ತಾನು ತಿಳಿಬೇಕಾದ್ರೆ ಏನು ಬೇಕು ಅಂದರೆ ಈ ಇಷ್ಟಲಿಂಗ ಅನ್ನುವಂತಹ ಒಂದು ಕನ್ನಡಿ ಬೇಕು, ದರ್ಪಣ ಬೇಕು ಅಂತ ತಿಳ್ಕೊಂಡು ಗುರು ಬಸವಣ್ಣವರು ನಮಗೆ ಇಷ್ಟಲಿಂಗವನ್ನು ಕೊಟ್ಟರು. ಅದಕ್ಕಾಗಿ ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖವು ಕಾಣುವುದೇ ಇಲ್ಲ. ಹಾಗೆ ಸಾಕಾರ ನಿರಾಕಾರ ಎರಡೂ ಒಂದೇ ಅಂದರೆ ಏನರ್ಥ ಅಂದರೆ ಏಕೋ ದೇವ ಕೂಡಲ ಚನ್ನ ಸಂಗಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ತೋರುವ ಈ ಒಂದು ಸಮಾಜ, ನಮ್ಮ ಕಣ್ಣು ಎದುರಿಗಿರ್ತಕ್ಕಂಥ ಈ ಸೃಷ್ಟಿ, ಇದು ಸಾಕಾರ ಮತ್ತು ಈ ಚೈತನ್ಯಾತ್ಮಕವಾದಂತಹ ಅದರ ಒಳಗಡೆ ತುಂಬಿರ್ತಕ್ಕಂಥ ಒಂದು ಚೈತನ್ಯ ಸ್ವರೂಪ ಹೂವಿದೆ, ಆ ಹೂವು ಸಾಕಾರ ಇದೆ. ಅದರೊಳಗಿರ್ತಕ್ಕಂಥ ಘಮಘಮ ಅಂತ ಸುಗಂಧ ಸುವಾಸನೆ ಇದೆಯಲ್ಲ, ಪರಿಮಳ ಇದೆಯಲ್ಲ, ಅದು ಕಣ್ಣಿಗೆ ಕಾಣೋದಿಲ್ಲ, ಅದು ನಿರಾಕಾರ. ಆದರೆ ನಾವು ಹೂವು ಇದ್ದರೆ ಮಾತ್ರ ಅದರೊಳಗೆ ಘಮಘಮ ವಾಸನೆ ಇದೆ, ಅದು ಒಣಗೋಗ್ಬಿಟ್ರೆ ಅದರಲ್ಲಿಲ್ಲ. ಹೌದಲ್ರಿ? ಸಾಕಾರ ನಿರಾಕಾರ ಎರಡೂ ಒಂದೇ ಅಂತ ತಿಳ್ಕೊಂಡು ಇಲ್ಲಿ ಚನ್ನಬಸವಣ್ಣವ್ರು ಯಾಕೆ ಹೇಳ್ತಾರೆ ಅಂತಂದರೆ, ತೋರುವ ಈ ಒಂದು ಸೃಷ್ಟಿ, ಈ ಒಂದು ಸಮಾಜ, ಇದರಲ್ಲಿ ಪರಮಾತ್ಮ ಇದ್ದಾನೆ. ಇದರ ಸೇವೆಯನ್ನು ಮಾಡೋದ್ರ ಮೂಲಕ ನಾವು ಪರಮಾತ್ಮನ ಅನುಗ್ರಹವನ್ನು ಪಡಿಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಈ ಒಂದು ಚೈತನ್ಯ ಸ್ವರೂಪವಾದಂತಹ ಜಂಗಮ ಸ್ವರೂಪವಾದಂತಹ ಒಂದು ಸೃಷ್ಟಿಯನ್ನು
ಸೇವೆಯನ್ನು ಮಾಡ್ತಕ್ಕಂಥದ್ದು ಒಂದು ತತ್ವವನ್ನು. ಅಂದರೆ ಇಲ್ಲಿ ಜಂಗಮ ಅನ್ನುವಂಥದ್ದು ಹಲವಾರು ರೀತಿಯಲ್ಲಿ ಇಲ್ಲಿ ಬಳಸಲ್ಪಟ್ಟಿದೆ. ಒಂದು ರೀತಿಯಿಂದ ಇಲ್ಲಿ ನಾವು ಮುಖ್ಯವಾಗಿ ಧರ್ಮ ಪ್ರಚಾರಕರು, ಧರ್ಮ ಮತ್ತು ಆಧ್ಯಾತ್ಮವನ್ನು ಜನತೆಗೆ ತಿಳಿಸ್ಕೊಡ್ತಕ್ಕಂತಹ, ಧರ್ಮ ಸಂಸ್ಕಾರ ಕೊಡ್ತಕ್ಕಂತಹ, ಜ್ಞಾನ ದಾಸೋಹ ಮಾಡ್ತಕ್ಕಂತಹ ಒಂದು ವ್ಯಕ್ತಿಗಳಿಗೆ ಜಂಗಮರು, ಜಂಗಮ ಮೂರ್ತಿಗಳು ಅಂತ ಕರಿತಕ್ಕಂಥದ್ದು ಕೂಡ ಇದೆ. ಹೀಗೆ ಹಲವು ರೀತಿಯಲ್ಲಿ ಜಂಗಮ ಅನ್ನುವಂಥ ಪದ ಅಲ್ಲಿ ಬಳಕೆಯಾಗಿದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಈಗ ಹಣ ಇರ್ತದೆ, ಗಳಿಸಿ ಅವರು ಏನು ಮಾಡ್ತಾರೆ ಅಂದರೆ ನನಗೇ ಇರಲಿ ನನಗೋಸ್ಕರನೇ ಇರಲಿ, ನನ್ನ ಹೆಂಡತಿ ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಅಂಥೇಳಿ ಕೋಟಿ ಸಾವಿರ ಕೋಟಿ ರೂಪಾಯಿ ಈ ಎಲ್ಲ ರಾಜಕಾರಣಿಗಳು ಅನೇಕ ಜನ ಸ್ವಿಸ್ ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ಏನು ಅಂತಂದರೆ ಸ್ವಿಸ್ ಬ್ಯಾಂಕಿನಾಗ ಇಟ್ಟಿರೋ ಹಣ ಅದು ಜಡ. ಯಾವುದು ಚಲಾವಣೆಯಲ್ಲಿ ಇದೆ ಇವತ್ತು ಹಣ, ಅದೇ ಜಂಗಮ ಸ್ವರೂಪ. ಯಾವುದು ಚಲಾವಣೆಯಲ್ಲಿ ಇರ್ತದೆ ಅದೇ ಜಂಗಮ, ಯಾವುದು ಡೆಡ್ ಇರ್ತದೆ ಅದೇ ಜಡ. ಯಾವುದು ಡೆಡ್ ಆಗಿ ಸುಮ್ಮನೆ ವೇಸ್ಟ್ ಆಗಿರ್ತದೋ ಅದು ಜಡ. ಆದರೆ ಯಾವುದು ಚಲಿಸ್ತಾ ಇರ್ತದೋ, ಯಾವ ಚಲಾವಣೆಯಲ್ಲಿ ಇರ್ತದೋ, ಆ್ಯಕ್ಟಿವೇಟ್ ಆಗಿರ್ತದೋ ಅದಕ್ಕೆ ಜಂಗಮ ಅಂತ ಕರೀತಾರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಜಡ ಮತ್ತು ಜಂಗಮ. ಈ ಜಂಗಮ ಅನ್ನುವಂಥ ಒಂದು ತತ್ವ ಬಹಳ ಶ್ರೇಷ್ಠವಾದಂಥ ಒಂದು ತತ್ವ. ಇದು ಸಮಾಜವನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಹಲವಾರು ಕಾಯಕಗಳನ್ನು ಗುರು ಬಸವಣ್ಣನವರು ಜಂಗಮನ ಕಾಯಕಗಳನ್ನು ನಿರ್ಮಾಣ ಮಾಡಿದ್ರು. ನಾನು ಕಾಯಕ ತತ್ವ ಹೇಳುವಾಗ ಹೇಳಿದ್ದೀನಿ, ತೆಕ್ಕೆ ಕಾಯಕ. ಅವರು ಏನಾದರೂ ಶರಣರು ಭಕ್ತರ ಮನೆಯಲ್ಲಿ ತಪ್ಪು ಕೆಲಸ ಮಾಡ್ತಾ ಇದ್ದಾಗ, ಅವರು ದುರಾಚರಣೆಗಳು ಮಾಡ್ತಾ ಇದ್ದಾಗ ಅಥವಾ ದುಶ್ಚಟಕ್ಕೆ ಬಲಿಯಾದಾಗ ಅವರು ಸುಧಾರಣೆ ಆಗ್ತೀನಿ ಅಂಥೇಳಿ ಪ್ರತಿಜ್ಞೆ ಮಾಡೋವರೆಗೂ ಕೂಡ ಅವರು ಮನೆಯೊಳಗೆ ಹೋಗಿ ಕಂಬಕ್ಕೆ ತೆಕ್ಕೆ ಹಿಡ್ಕೊಂಡು ಬಿಡ್ತಿದ್ರು. ಅವರು ನಾನು ತಪ್ಪು ತಿದ್ಕೋತೀನಿ ಅಂತ ಹೇಳಿ ಕ್ಷಮೆ ಕೇಳೋವರೆಗೂ ಅವರು ಬಿಡ್ತಿರಲಿಲ್ಲ. ಮುಳ್ಳು ಅವಿಗೆ ಮೇಲೆ ನಿಂತ್ಕೊಂಡು ಬಿಡ್ತಿದ್ರು. ನೀವು ಸಿಗರೇಟ್ ಸೇದೋದು ಬಿಡ್ತೀನಿ, ನಾನು ಸರಾಯಿ ಕುಡಿಯೋದು ಬಿಡ್ತೀನಿ ಅಂತ ಹೇಳೋವರೆಗೂ ಕೆಳಗಿಳಿಯಲ್ಲ ಅಂತ. ಆದರೆ ಇವತ್ತು ಅನೇಕ ಜಾತ್ರೆಗಳಲ್ಲಿ ಈ ಮುಳ್ಳಾವಿಗೆ ಮೇಲೆ ನಿಂತಿರ್ತಾರಲ್ಲ, ಆ ಮುಳ್ಳಾವಿಗೆ ಇರಲ್ಲ, ಅವೆಲ್ಲ ಬ್ರಷ್ಗಳು ಇರ್ತಾವೆ, ನೆಲ ಒರೆಸೋ ಬ್ರಷ್ಗಳು ಇರ್ತಾವೆ. ಅವೇನು ಚುಚ್ಚೋದಿಲ್ಲ, ಇವರಿಗೆ ತ್ರಾಸು ಆಗೋದಿಲ್ಲ. ಆಮೇಲೆ ಯಾರೋ 4 ಆಣೆ 8 ಆಣೆ ಹಾಕಿರ್ತಾರೆ, ಅವೆಲ್ಲ 1-2 ತಾಸು ನಿಂತುಬಿಟ್ಟು ಆಮೇಲೆ ಮತ್ತೆ ಅವೆಲ್ಲ ಚಿಲ್ಲರೆ ಎಲ್ಲ ಗೊಳೆ ಮಾಡ್ಕೊಂಡು ಹೋಗಿ ಏನು ಮಾಡ್ತಾರೆ, ಸಿಗರೇಟ್ ಸೇದೋದು ಮತ್ತಿನ್ಯಾವುದೋ ಚಟಕ್ಕೆ ಬಲಿಯಾಗ್ತಕ್ಕಂಥದ್ದು. ಎಂತಹ ಒಂದು ಶ್ರೇಷ್ಠವಾದಂಥ ಕಾಯಕಗಳನ್ನು ಯಾವ ಉದ್ದೇಶ ಇಟ್ಕೊಂಡು ಗುರು ಬಸವಣ್ಣನವರು ಅವರು ಕಾಯಕಗಳನ್ನು ನಿರ್ಮಾಣ ಮಾಡಿದ್ರೋ, ಜಂಗಮರನ್ನು ನಿರ್ಮಾಣ ಮಾಡಿದ್ರೋ, ಅದು ಇವತ್ತು ಅರ್ಥ ಕಳ್ಕೊಂಡ್ಬಿಟ್ಟಿದೆ. ನಾನು ಹಿಟ್ಟು ಬೇಡ್ತಕ್ಕಂಥ ಇವತ್ತು ಇನ್ನೋರು ಇರ್ತಾರಲ್ಲ, ಅವರೆಲ್ಲ ಇವತ್ತು ಹಿಟ್ಟು ಬೇಡೋದೇ ಅದರ ಮುಖ್ಯ ಉದ್ದೇಶ ಅಲ್ಲ, ಭಕ್ತರನ್ನು ಜಾಗೃತಿ ಮಾಡ್ತಕ್ಕಂಥದ್ದು. ಅವ್ರು ಎದ್ದಾರೋ ಇಲ್ಲೋ ನೋಡ್ತಕ್ಕಂಥದ್ದು, ಅವ್ರು ಸರಿಯಾಗಿ ಅಡುಗೆ ಮಾಡಿದಾರೋ ಇಲ್ಲೋ ನೋಡ್ತಕ್ಕಂಥದ್ದು, ಸ್ವಚ್ಛವಾಗಿ ಅವ್ರು ಅಡುಗೆ ಮನೆ ಇಟ್ಟಿದ್ದಾರೋ ಇಲ್ಲ ಅಂತ ನೋಡ್ತಕ್ಕಂಥದ್ದು, ಕಾಯಕ ಮಾಡ್ಲಿಕ್ಕೆ ಹೋಗಿದ್ದಾರೋ ಇಲ್ಲ ಅಂತ ನೋಡ್ತಕ್ಕಂಥ ಜಂಗಮರು ಬೇರೆ. ಅವರು ಸ್ನಾನ ಮಾಡಿಕೊಂಡು ಇಲ್ಲಿ ಇಷ್ಟಲಿಂಗ ಪೂಜೆ ಮಾಡಿದಾರೋ ಇಲ್ಲೋ ಸುಪ್ರಭಾತ ಸಮಯದಲ್ಲಿ ನೋಡ್ತಕ್ಕಂಥದ್ದು. ಚೆಕಿಂಗ್ ಇನ್ಸ್ಪೆಕ್ಟರ್ ಥರ ಅನುಭವ ಮಂಟಪದಿಂದ ಅಲ್ಲಿ ತತ್ವ ಜಂಗಮರನ್ನು ಕಳಿಸ್ತಾ ಇದ್ದರು. ಆದರೆ ಇವತ್ತಿನ ದಿವಸ ಆ ತತ್ವ ಏನಾಗಿದೆ ಅಂತಂದರೆ ಅದು ಅಪಭ್ರಂಶ ಆಗಿದೆ. ಆ ತತ್ವದ ಒಂದು ಅರ್ಥನೇ ಇವತ್ತು ಬದಲಾಗಿಬಿಟ್ಟಿದೆ. ಅಂದರೆ ನಿಜವಾದಂಥ ಒಂದು ತತ್ವ ಏನಿದೆ ಅದರ ಹಿಂದೆ ಅದು ಮರೆಯಾಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ಮುಖ್ಯವಾಗಿ ಸುಡುವ ಗುಣದಿಂದ ವಸ್ತು ಹೇಗೆ ಬೆಂಕಿ ಅನ್ನಿಸ್ಕೊಳ್ತಾ ಇದೆಯೋ, ಬೀಸುವ ಗುಣದಿಂದ ವಸ್ತು ಹೇಗೆ ಗಾಳಿ ಅನ್ನಿಸಿಕೊಳ್ತಾ ಇದೆಯೋ, ಮತ್ತು ಹಸಿವು ಹಿಂಗಿಸುವ ಗುಣದಿಂದ ಒಂದು ವಸ್ತು ಅದು ಹೆಂಗೆ ಆಹಾರ ಅನ್ನಿಸ್ಕೋತಾ ಇದೆಯೋ, ಫುಡ್ ಅನ್ನಿಸ್ಕೋತಾ ಇದೆಯೋ, ಹಾಗೆ ಜನರಿಗೆ ಉತ್ತಮವಾದಂತಹ ನೈತಿಕ ಧಾರ್ಮಿಕ ಸಂಸ್ಕಾರವನ್ನು ನೀಡತಕ್ಕಂತಹ ಗುಣದಿಂದ ಆ ವ್ಯಕ್ತಿ ಗುರು ಅನ್ನಿಸ್ಕೊಳ್ತಾನೆ, ಜಂಗಮ ಅನ್ನಿಸ್ಕೊಳ್ತಾನೆ ಅಂತಕ್ಕಂಥದ್ದು ಇಲ್ಲಿ ವ್ಯಾಖ್ಯಾನ. ಗುರು ಜಂಗಮ ಅನ್ನಿಸ್ಕೋಬೇಕಾದ್ರೆ ಅವನಲ್ಲಿ ಒಂದು ತತ್ವ ವಿಶೇಷತೆ ಇರಬೇಕು. ಏನು ಅಂದರೆ ಸಮಾಜಕ್ಕೆ ನೈತಿಕ ಮತ್ತು ಧಾರ್ಮಿಕ ಸಂಸ್ಕಾರವನ್ನು ಕೊಡ್ತಕ್ಕಂಥ, ತರಬೇತಿಗೊಳಿಸ್ತಕ್ಕಂಥ ಒಂದು ಗುಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಏನಂತ ಕರೀತಾರೆ, ಗುರು ಅಥವಾ ಜಂಗಮ ಅಂತ ಕರೀತಾರೆ. ಆ ಜಂಗಮನ ಕಾಯಕ ಏನು ಅಂತಂದರೆ ಇಲ್ಲಿ ಸಮಾಜಕ್ಕೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಜ್ಞಾನ ದಾಸೋಹ ಮಾಡಿ ಸಮಾಜವನ್ನು ತಿದ್ದತಕ್ಕಂಥದ್ದು, ಧರ್ಮ ಸಂಸ್ಕಾರ ನೀಡತಕ್ಕಂಥದ್ದು ಜಂಗಮನ ಕರ್ತವ್ಯ ಅಂತ ಇಲ್ಲಿ ವಚನ ಸಾಹಿತ್ಯದಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ಗುರು ಮತ್ತು ಜಂಗಮ ಅನ್ನುವಂಥದ್ದಕ್ಕೆ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡು ಕೇಳ್ಬೋದು. ಗುರು ಅಂದಾಗ ಅವರಿಗೆ ಒಂದು ಸೀಮಿತವಾದಂಥ ಪ್ರದೇಶ ಇರ್ತದೆ. ಈಗ ಒಂದು ಮಠ ಇರ್ತದೆ, ಅವರು ಸ್ಥಿರ ಜಂಗಮರು ಇರ್ತಾರೆ. ಅವರ ಒಂದು ವ್ಯಾಪ್ತಿಯೊಳಗಿರುವಂಥ ಭಕ್ತರನ್ನು ಅವರು ಜ್ಞಾನ ಕೊಡ್ತಾರೆ, ದೀಕ್ಷೆ ಕೊಡ್ತಾರೆ, ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ, ಸಂಸ್ಕಾರ ಕೊಡ್ತಾರೆ. ಆ ಒಂದು ಕ್ಷೇತ್ರದೊಳಗಿರ್ತಕ್ಕಂಥವರಿಗೆ ಅವರು ಗುರುವಾಗಿ, ಆ ಒಂದು ಕ್ಷೇತ್ರಕ್ಕೆ ಗುರುವಾಗಿ ಅಲ್ಲಿ ಸ್ಥಿರವಾಗಿ ಇದ್ದುಕೊಂಡು ಅವರು ಆ ಸೇವೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿನ ಭಕ್ತರಿಗೆ ತನ್ನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಒಂದು ಭಕ್ತರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು. ಜಂಗಮ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ. ಏನಂದರೆ ಅವರು ಒಂದು ಕಡೆ ಇರೋದಿಲ್ಲ. ಚರ ಜಂಗಮ ಯಾವತ್ತೂ ಕೂಡ
ಸಂಚಾರದಲ್ಲೇ ಇರ್ತಕ್ಕಂಥದ್ದು. ನೋಡ್ರಿ, ಈಗ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು, ಇಷ್ಟೆಲ್ಲ ಸಂಸ್ಥೆಗಳು, ಬಸವ ಧರ್ಮ ಪೀಠ, ಅಕ್ಕ ಮಹಾದೇವಿ ಅನುಭವ ಪೀಠ, ವಿಶ್ವ ಕಲ್ಯಾಣ ಮಿಷನ್ ಬಸವ ಮಂಟಪ, ಬೆಂಗಳೂರು ಮೈಸೂರು ರೋಡಲ್ಲಿ ಬೆಂಗಳೂರಿಂದ ಬಸ್ ಸ್ಟ್ಯಾಂಡ್ದಿಂದ 21 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ಬಸವ ಗಂಗೋತ್ರಿ ಆಶ್ರಮ, ಇವತ್ತು ಬಸವ ಕಲ್ಯಾಣದಲ್ಲಿ, ಆವಾಗ ಪೂಜ್ಯ ಅಪ್ಪಾಜಿಯವರಿದ್ದಾಗ ಬಸವ ಕಲ್ಯಾಣದಲ್ಲಿ ಇರಲಿಲ್ಲ, ಆದರೆ ಇವತ್ತು ಪೂಜ್ಯ ಮಾತಾಜಿಯವರು ಅಲ್ಲಂಗಿರಿಯಲ್ಲಿ, ದೆಹಲಿಯಲ್ಲಿ ಇಷ್ಟೆಲ್ಲ ಮಾಡಿದರೂ ಕೂಡ ಆ ಕ್ಷೇತ್ರಗಳಲ್ಲಿ ಹೋಗಿ ಅಲ್ಲೇನೋ ಖಾಯಮಾಗಿ ಆ ಪೀಠಗಳಲ್ಲಿ ಅವರು ಯಾವತ್ತೂ ಕೂಡ ಕುಂದ್ರೋದಿಲ್ಲ. ಮಾತಾಜಿಯವರು ಬಸವಧರ್ಮ ಪೀಠಾಧ್ಯಕ್ಷರಿದ್ದರೂ ಕೂಡ ಶರಣ ಮೇಳದಲ್ಲಿ ಪೀಠಾರೋಹಣ ಟೈಮಿನಾಗ ಮಾತ್ರ ಮಾತಾಜಿಯವರು ಆ ಪೀಠದ ಮೇಲೆ ಕೂತ್ಕೋತಾರೆ. ಹೀಗೆ ಚರಜಂಗಮರಾಗಿ ಹಳ್ಳಿಯಿಂದ ಹಳ್ಳಿಗೆ, ಪಟ್ಟಣದ ಪಟ್ಟಣಕ್ಕೆ, ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಧರ್ಮ ಪ್ರಚಾರವನ್ನು ಮಾಡ್ತಾ, ಜನಗಳಿಗೆ ಧರ್ಮ ಸಂಸ್ಕಾರವನ್ನು ಕೊಡ್ತಾ, ಆಧ್ಯಾತ್ಮದ ಜ್ಞಾನವನ್ನು, ಧರ್ಮ ಸಂಸ್ಕಾರವನ್ನು ಕೊಡ್ತಾ ಸಂಚಾರದಲ್ಲಿರ್ತಕ್ಕಂಥವರಿಗೆ ಜಂಗಮ ಅಂತ ಕರೀತಾರೆ. ಜಂಗಮನದು ಇದು ವ್ಯಾಪಕವಾದಂಥ ಕ್ಷೇತ್ರ. ಗುರುವಾದಂಥವರು ತನ್ನ ಕ್ಷೇತ್ರದಲ್ಲೇ ಇರ್ತಕ್ಕಂಥ, ತನ್ನ ಕಡೆಗೆ ಬಂದಂತಹ ಭಕ್ತರಿಗೆ ಸಂಸ್ಕಾರ ಕೊಡ್ತಕ್ಕಂತಹ ಕಾಯಕ. ಆದರೆ ಜಂಗಮನದು ತಾನೇ ಭಕ್ತರಿದ್ದಲ್ಲಿಗೆ ಹೋಗ್ತಕ್ಕಂಥ, ಧರ್ಮದ ಕಡೆಗೆ ಜನ ಬರದೇ ಇದ್ದಾಗ ಧರ್ಮವನ್ನೇ ಜನರ ಮನೆ ಬಾಗಿಲಿಗೆ, ಅವ್ರ ಮನಕ್ಕೆ ಒಯ್ತಕ್ಕಂತಹ ಕಾಯಕ ಮಾಡುವಂಥವನಿಗೆ ಜಂಗಮ ಅಂತ ಕರೀತಾರೆ. ಯಾಕೆಂದರೆ ಅವು ಚಲಿಸ್ತಕ್ಕಂಥದ್ದು. ಅದಕ್ಕಾಗಿ ಜಂಗಮರ ಕರ್ತವ್ಯ ಏನು ಅಂತಂದರೆ, ನಾವು ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಸಂಸ್ಕಾರವನ್ನು ಕೊಡಬೇಕು. ಈ ಸಮಾಜಕ್ಕೆ ಒಂದು ಒಳ್ಳೆ ನೈತಿಕ ಮತ್ತು ಧಾರ್ಮಿಕವಾದಂತಹ ತರಬೇತಿಯನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು ಸುಧಾರಣೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕಾಗಿ ಆ ಜಂಗಮನ ವ್ಯಕ್ತಿತ್ವ ಹೆಂಗಿರ್ತದೆ, ಪ್ರತಿಭಾತ್ಮಕವಾಗಿರ್ತದೆ ಅಂತ ಹೇಳ್ತಾರೆ. ತನ್ನ ಅಪೂರ್ವ ವಿದ್ವತ್ತು ಅನುಭವಗಳಿಂದ ಸದಾ ಸಂಚರಿಸಿ ಜ್ಞಾನ ಬೋಧೆ ಮಾಡುವಂಥವನಿಗೆ ಜಂಗಮ ಅಂತ ಕರೀತಾರೆ. ಅಪೂರ್ವವಾದಂಥ ಒಂದು ವಿದ್ವತ್ತನ್ನು ಹೊಂದಿಕೊಂಡು ತಾನು ಅಧ್ಯಯನ ಮಾಡಿ, ನೋಡಿರಿ, ಯಾರು ಜಂಗಮರು ಸರಿಯಾಗಿ ಪ್ರವಚನ ಮಾಡ್ತಾರೆ, ಯಾರು ಹೆಚ್ಚು ಪ್ರಭಾವ ಆಗ್ತದೆ, ಯಾರು ಹೆಚ್ಚು ಸಮಾಜದ ಮೇಲೆ ಪ್ರಭಾವ ಬೀರ್ತಾರೆ ಅಂತಂದರೆ, ನೋಡಿ, ನೀವೊಂದು ಟ್ಯಾಂಕ್ ಇರ್ತದೆ, ನೀರಿನ ಟ್ಯಾಂಕ್ ಇರ್ತದೆ. ಆ ನೀರಿನ ಟ್ಯಾಂಕ್ನಲ್ಲಿ ನೋಡಿ, ನೀರು ಫುಲ್ ತುಂಬಿತ್ತು ಟ್ಯಾಂಕಿನಾಗ ಅಂತಂದರೆ, ನೀವು ನಲ್ಲಿ ಚಾಲು ಮಾಡಿದ ಕೂಡಲೇ ಫೋರ್ಸ್ ಆಗಿ ನೀರು ಬರ್ತಾವೆ. ಒಂದು ವೇಳೆ ಅದರ ನೀರು ಇರಲಿಲ್ಲ ಅಂತಂದರೆ, ನೀರು ಕಡಿಮೆ ಇದ್ದರೆ ಫೋರ್ಸ್ ಭಾಳ ಕಡಿಮೆ ಬರ್ತವೆ. ಆ ರೀತಿಯಲ್ಲಿ ಜ್ಞಾನವನ್ನು ನಾವು ಮೊದಲು ಸಂಪಾದಿಸಿಕೊಂಡು ಅಧ್ಯಯನ ಮಾಡಿ, ಜ್ಞಾನ ಆಗಲಿ ಅಥವಾ ತಪಸ್ಸಾಗಲಿ ನಾವು ಮಾಡಿದರೆ ಮಾತ್ರ ಅದು ಇನ್ನೊಬ್ರಿಗೆ ಹೇಳಲಿಕ್ಕೂ ಕೂಡ ನಮ್ಮದು ಆ ಒಂದು ಪ್ರಭಾವಪೂರ್ಣ ಆಗ್ತದೆ ನೋಡ್ತಾ ಇದ್ದೀವಿ. ಅದಕ್ಕಾಗಿ ನಿಜವಾದಂತಹ ಜಂಗಮ ಹೇಗಿರ್ತಾನೆ ಅಂತಂದರೆ, ತನ್ನ ವಿದ್ವತ್ತು ಮತ್ತು ಅನುಭವಗಳಿಂದ ಏನ್ರಿ ಎಲ್ಲ ಕಡೆಗೂ ಕೂಡ ಸದಾ ಸಂಚರಿಸಿ ಅಲ್ಲಿ ಸಮಾಜಕ್ಕೆ ಜ್ಞಾನಬೋಧೆಯನ್ನು ಮಾಡ್ತಕ್ಕಂಥವನಿಗೆ ನಿಜವಾದ ಜಂಗಮ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕಡೆ ವಚನದಾಗ ಹೇಳ್ತಾರೆ ಗುರು ಬಸವಣ್ಣವರು, ಜಂಗಮನಾಗಿ ಬಂದು ಜರಿದು ಶೂಲವ ನಿಳುಹಿ ಪ್ರಸಾದದ ಮದ್ದ ನಿಕ್ಕಿ ಸಲಹು ಲಿಂಗದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ಜಂಗಮನಾಗಿ ಬಂದು ಜರಿದು ಶೂಲವ ನಿಳುಹಿ ನನಗೆ ಪ್ರಸಾದದ ಮದ್ದ ನಿಕ್ಕಿ ಅಂತ ತಿಳ್ಕೊಂಡು ಹೇಳ್ತಾರೆ. ಎಷ್ಟು ಒಂದು ಮಾರ್ಮಿಕವಾದಂಥ ಮಾತು ನೋಡಿ, ಪ್ರಸಾದದ ಮದ್ದು ಅಂತ. ಈಗ ಏನಾದರೂ ಸ್ವಲ್ಪ ನಮ್ಮ ಶಾರೀರಿಕ ರೋಗಗಳು ಬಂದಾಗ ಏನು ಮಾಡ್ತಾರೆ, ದವಾಖಾನಿಗೆ ಹೋಗ್ತಾರೆ. ದವಾ ಅನ್ನುವಂಥದ್ದು ಉರ್ದು ಶಬ್ದ. ದವಾಖಾನೆ ಅಂದರೆ ದವಾ, ಇದು ಉರ್ದು ಶಬ್ದ. ದವಾಖಾನೆ ಅಂದರೆ ಔಷಧ ತಿನ್ನೋದು ಅಂತ ಅರ್ಥ, ಹೌದಲ್ರಿ? ಔಷಧ ತಿನ್ಲಿಕ್ಕೆ ಹೋಗ್ತಾರೆ. ಆದರೆ ಕೊನೆಗೆ ಡಾಕ್ಟ್ರ್ ಹತ್ರ ನೀವು ಎಷ್ಟೇ ತೋರಿಸ್ರಿ, ಎಂಥದೇ ಮಾಡಿರಿ, ಭಾಳ ಸೀರಿಯಸ್ ಇದ್ದಾಗ, ನಾನು ಹೊಲ ಮಾರಾಟ ಮಾಡಿದ್ರು ಪರವಾಗಿಲ್ಲ, ಮಾರಿದರೂ ಪರವಾಗಿಲ್ಲ, ನೀವು ಎಷ್ಟು ಬೇಕಷ್ಟು ನಾನು ದುಡ್ಡು ಖರ್ಚು ಮಾಡೋಕ್ಕೆ ತಯಾರಿದ್ದೀನಿ, ನೀವು ಇಂಜೆಕ್ಷನ್ ಮಾಡಿರಿ ಅಂತಂದರೆ, ಯಾವ ಪೇಷೆಂಟ್ ಸತ್ತು ಹೋದರೂ ಕೂಡ ಅವ್ರು ಇಂಜೆಕ್ಷನ್ ಮಾಡ್ತಿರ್ತಾರೆ. ಯಾಕಂದರೆ ಇವ್ರು ಹೊಲ ಮಾರಾಟ ಮಾಡಿ ದುಡ್ಡು ಕೊಡೋಕ್ಕೆ ತಯಾರಾಗ್ಯಾರಂದ್ರೆ ಅವ್ರು ಇನ್ನೂ ಸತ್ತಾರ ಅಂತ ಹೇಳಿಲ್ಲ, ಡಿಕ್ಲೇರ್ ಮಾಡೋದೇ ಇಲ್ಲ. ಯಾಕಂದರೆ ಇವರು ಹಣ ಕೊಡ್ಲಿಕ್ಕೆ ತಯಾರಿದ್ದಾರೆ ಅಂದರೆ ಒಂದು ಸಾರಿ ತೊಗೊಂಡೇ ಬಿಡೋದು ಅಂತ. ಆ ರೀತಿಯಲ್ಲಿ ನಾವು ಇವತ್ತು ಅನೇಕ ಜನ ಕ್ರೂರಿಗಳು ವೈದ್ಯರನ್ನು ನೋಡ್ತಾ ಇದ್ದೀವಿ. ಎಲ್ಲರೂ ಹಾಗೆ ಇರೋದಿಲ್ಲ. ಆದರೆ ಎಷ್ಟೇ ನೀವು ಹಣ ಖರ್ಚು ಮಾಡಿದ್ರೂ ಕೂಡ ಕೊನೆಗೆ ಡಾಕ್ಟ್ರು ತನ್ನ ಪ್ರಯತ್ನವನ್ನೆಲ್ಲ ಮಾಡಿ ಕೊನೆಗೆ ಏನು ಹೇಳ್ತಾರೆ ಅಂತಂದರೆ, ಈಗ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಈಗ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿರಿ, ಬಸವಣ್ಣವ್ರು ಪ್ರಾರ್ಥನೆ ಮಾಡಿರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಕೊನೆಗೆ ಯಾರ ಮೇಲೆ ಹಾಕಿಬಿಡ್ತಾರೆ ಅಂದರೆ ದೇವ್ರ ಮೇಲೆ ಹಾಕಿಬಿಡ್ತಾರೆ. ಅಂದರೆ ಈ ಆತ್ಯಂತಿಕವಾದಂಥ ಶಕ್ತಿ ನಮ್ಮನ್ನು ಬದುಕಿಸ್ತಕ್ಕಂಥದ್ದು ಆ ಪರಮಾತ್ಮನೇ ಅನ್ನುವಂಥದ್ದು ಎಲ್ಲರೂ ಕೂಡ ನಂಬಿರ್ತಾರೆ. ಆಗ ದೇವರು ಪ್ರಾರ್ಥನೆ ಮಾಡಿರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಐ ಆಮ್ ಸಾರಿ ಅಂತ ಹೇಳ್ತಾರೆ, ನನಗೇನು ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ ಅಂತ ಹೇಳ್ತಾರೆ. ಅಂದರೆ ಏನರ್ಥ, ಎಲ್ಲವನ್ನೂ ಮಾಡ್ತಕ್ಕಂಥವನು ಪರಮಾತ್ಮ ಅಂತ ತಿಳ್ಕೊಂಡು ನಾವು ನೋಡ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ದವಾ ತಿಂದರೆ ಕೆಲವೊಂದು ರೋಗಗಳಿಗೆ ದವಾ ಬೇಕು, ಕೆಲವೊಂದು ರೋಗಗಳಿಗೆ ಆ ದವಾದಿಂದ ಕಡಿಮೆ ಆಗಲಿಲ್ಲ ಅಂದರೆ ದುವಾ ಬೇಕು. ಉರ್ದುದೊಳಗೆ ದುವಾ ಅಂತಾರೆ. ದವಾ ಅಂದರೆ ಔಷಧಿ, ಏನ್ರಿ ಮದ್ದು. ದುವಾ ಅಂದರೆ ಆಶೀರ್ವಾದ, ಅನುಗ್ರಹ ಅಂತ ದುವಾ ಅಂತಂದರೆ. ಅದಕ್ಕಾಗಿ ಅನೇಕ ರೋಗಗಳ ಆದಿವ್ಯಾಧಿಗಳು
ಒಂದು ವೇಳೆ ಔಷಧದಿಂದ ಕಡಿಮೆ ಆಗದಿದ್ದರೂ ಕೂಡ ಈ ದುವಾದಿಂದ, ಅನುಗ್ರಹದಿಂದ, ಆಶೀರ್ವಾದದಿಂದ ಕಡಿಮೆ ಆಗುತ್ತೆ. ಆ ಮಂತ್ರ ಪುರುಷ ಬಸವಣ್ಣನವರು, ಸೃಷ್ಟಿಕರ್ತ ಪರಮಾತ್ಮನ ಒಂದು ಅನುಗ್ರಹದಿಂದ ಅದು ಕಡಿಮೆ ಆಗ್ತದೆ. ಗುರು ಲಿಂಗ ಜಂಗಮರ ಅನುಗ್ರಹದಿಂದ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡು ಇಲ್ಲಿ ಗುರು ಬಸವಣ್ಣವ್ರು ಏನು ಹೇಳ್ತಾರೆ, ಪ್ರಸಾದದ ಮದ್ದನಿಕ್ಕಿ ಎನ್ನ ಸಲಹು ಲಿಂಗದೇವ ಅಂತ ಹೇಳ್ತಾರೆ. ಪ್ರಸಾದದ ಮದ್ದು, ಬರೇ ಪ್ರಸಾದ ಅನ್ನಲಿಲ್ಲ, ಪ್ರಸಾದದ ಮದ್ದು, ನಮ್ಮ ಎಲ್ಲ ರೋಗಗಳನ್ನು ಕಡಿಮೆ ಮಾಡ್ತಕ್ಕಂಥ ಮದ್ದು ಆ ಪ್ರಸಾದೊಳಗೆ ಇರ್ತದೆ ಅಂತ ತಿಳ್ಕೊಂಡು ಇಲ್ಲಿ ಗುರು ಬಸವಣ್ಣವರು